ಸರ್ ರೈತರಿಗೆ ಯಾವ ಥರ ಅಂತಂದರೆ ನೋಡಿ, ಅವರು ರಾಗಿ ಹಾಕಿದ್ದಾರೆ ರೈತರು. ಇವಾಗ ಹಸು ಇದೆ, ಅದು ಹಸು ಹೊರಗಡೆ ಮೇಯ್ತಾ ಇದೆ. ಅದೇ ಈ ಥರ ಫೆನ್ಸಿಂಗ್ ಹಾಕಿ ಮೆಶ್ ಹಾಕಿರಲಿಲ್ಲ ಅಂದರೆ ಒಳಗಡೆ ಮೇಯ್ತಿತ್ತು, ಬೆಳೆ ನಾಶ ಮಾಡ್ತಿದ್ರು. 24 ಗಂಟೆ ರೈತರು ಅವ್ರ ಜಮೀನ್ ಹತ್ರ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಕಲ್ಲು ಭೂಮಿ ನಾವು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತಾರೆ. ನೋಡಿ, ನಾವು ಕಲ್ಲು ಭೂಮಿಲೂ ಕೆಲಸ ಮಾಡಿದ್ದೀವಿ. ಕಂಬ ಬಿಗಿಯಾಗಿ ನಿಂತಿದೆ, ಯಾವುದೇ ಥರ ಅಲ್ಲಾಡಲ್ಲ ಕಂಬ ಸರ್. ಇದು ನಿಮ್ಮ ಮಕ್ಳ ಕಾಲಕ್ಕೂ ಯಾವುದೇ ಥರ ಸಮಸ್ಯೆ ಆಗಲ್ಲ. ಬೇರೆಯವರು ಅಡ್ವಾನ್ಸ್ ತೊಗೊಂಡು ತಿಂಗಳಾರ್ಗಟ್ಲೆ ವಾರಾರ್ಗಟ್ಲೆ ಫೋನ್ ತೆಗಿಯಲ್ಲ, ಬರಲ್ಲ. ನಾವು ಯಾವುದೇ ಕಾರಣಕ್ಕೂ ಪಾರ್ಟಿ ಹತ್ರ ನಾವು ಅಡ್ವಾನ್ಸ್ ತೊಗೊಳಲ್ಲ. ಏನೇ ಇದ್ರು ನಾವು ಸ್ಪಾಟಿಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ಇಷ್ಟೇ ಪೋಲ್ ಬೀಳುತ್ತೆ ಅಂತ ಕೊಟೇಶನ್ ಕೊಡ್ತೀವಿ ಸರ್. ದೇಶ ಕಾಯೋಕ್ಕೆ ಸೈನಿಕರು ಬೇಕು, ರೈತರ ಜಮೀನು ಕಾಪಾಡ್ಕೊಳ್ಳೋಕೆ ನಾವು ಹಾಕೋ ಫೆನ್ಸಿಂಗ್ ಇರಬೇಕು ಸರ್. ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡಿ ಬೇರೆಯವ್ರು ಕಳಿಸಿರೋ ಕೊಟೇಶನ್ ನನಗೆ ಕಳಿಸಿ ಅವ್ರಿಗಿಂತ ಕಮ್ಮಿ ಮಾಡ್ಕೊಡ್ತೀನಿ ಸರ್. ನಮಸ್ಕಾರ, ನನ್ನ ಹೆಸರು ಬಂದು ಆಕಾಶ್ ಅಂತ. ಇವ್ರು ಬಂದು ನಮ್ಮ ಮಾವರು ಸರ್. ನಮಸ್ಕಾರ, ನಮ್ಮ ಹೆಸರು ವೆಂಕಟೇಶ್ ಅಂತ ಸರ್. ನಮ್ಮ ಕಂಪ್ನಿ ಬಂದು ನಂದಿ ಫೆನ್ಸಿಂಗ್ ಅಂತ ಸರ್. 10 ವರ್ಷದಿಂದ ನಾವು ಇದೇ ಕೆಲಸ ಮಾಡ್ತೇವೆ ಸರ್. ಸರ್, ನೀವು ಯಾವ ರೀತಿ ಕೆಲಸ ಮಾಡಿದ್ದೀರಾ ತೋರಿಸ್ಕೊಡಿ ಸರ್. ಸರ್, ನೀವು ನೋಡ್ತಾ ಇರ್ಬೋದು, ಇದು ಬಂದು ಕಂಬ ಹಸಿ ಕಂಬ ಸರ್, ಸುಟ್ಟು ಕಂಬ ಅಲ್ಲ, ಹಸಿ ಕಂಬ. ಇದು ಬಂದು 6 ಇಂಚ್ ಅಗಲ 4 ಇಂಚ್ ದಪ್ಪ ಸೈಜ್ ಇದೆ. 1.5 ಅಡಿ ಡೀಪ್ ಹೋಗಿದೆ ಸರ್. ಇನ್ನು 5.5 ಅಡಿ ಮೇಲಿದೆ. ಕಂಬದಿಂದ ಕಂಬಕ್ಕೆ ಗ್ಯಾಪ್ ಬಂದು 6 ಅಡಿ ಡಿಸ್ಟೆನ್ಸ್ ಇದೆ ಸರ್. ಮತ್ತು ನಿಮಗೆ ತಂತಿ ಬಂದು ಟಾಟಾ ಕಂಪ್ನಿದು ಸರ್. 10 ಇಯರ್ಸ್ ವ್ಯಾರಂಟಿ ಇರುತ್ತೆ ತಂತಿಗೆ. ಜಿಂಕ್ ಕೋಟಿಂಗ್ ಆಗಿರುತ್ತೆ ಸರ್, ಯಾವುದೇ ಥರ ರಸ್ಟ್ ಹಿಡಿಯಲ್ಲ. 4 ಲೇಯರ್ ತಂತಿ ಹಾಕಿದ್ದೀವಿ. 5 ಫೀಟ್ ಮೆಶ್ಶು ಸರ್. ಇದು ಮೆಶ್ಶು ಅಷ್ಟೇ ಬ್ರ್ಯಾಂಡ್ ಸರ್. ಇದು ಸನ್ವಿಕ್ ಗೋಲ್ಡ್ ಅಂದ್ಬಿಟ್ಟು ಬ್ರ್ಯಾಂಡ್. ಇದಕ್ಕೂ ಬಂದು 10 ಇಯರ್ಸ್ ವ್ಯಾರಂಟಿ ಇರುತ್ತೆ ಸರ್. ಇದು ಇನ್ಕ್ಲೂಡಿಂಗ್ ನಾವು ಒಂದು ಪೋಲ್ ಲೆಕ್ಕ ಚಾರ್ಜ್ ಮಾಡೋದು. ಮತ್ತು ಕಂಬ ಬಂದು ನಿಮಗೆ ಕೋಲಾರದು ಸರ್. ಇದು ಹಸಿ ಕಲ್ಲು, ಬಂಡೇಲಿ ಬಂದು ನಾವೇ ಖುದ್ದಾಗಿ ನಿಂತ್ಕೊಂಡು ಕಟ್ ಮಾಡಿಸಿ ತರೋ ಕಲ್ಲು ಸರ್. ಇದು ಹಸಿ ಕಲ್ಲು, ಯಾವುದೇ ಥರ ಬ್ರೇಕ್ ಆಗಲ್ಲ ಸರ್ ಕಲ್ಲಿದು. ಮತ್ತು ನಿಮಗೆ ರೆಡಿಮೇಡ್ ಕಾಂಪೌಂಡು ಮತ್ತು ಕಾಂಪೌಂಡ್ಗೆಲ್ಲ ಪ್ರಿಪೇರ್ ಮಾಡಿದ್ರೆ ಇದು ಬಜೆಟ್ ಫ್ರೆಂಡ್ಲಿ ಸರ್. ಸರ್, ಈಗ ಟೋಟಲ್ ಆಗಿ ಎಷ್ಟು ವೆರೈಟಿ ಆಫ್ ಫೆನ್ಸಿಂಗ್ ಕೆಲಸ ಮಾಡಿ ಸರ್? ನಮ್ಮ ಹತ್ರ ಬರೀ ಮುಳ್ತಂತಿ, ಸಾದಾ ಮುಳ್ತಂತಿ 6 ಲೇಯರ್ ತಂತಿ ಹಾಕ್ತೀವಿ. ಮತ್ತು ಚೈನ್ ಲಿಂಕ್ ಮೆಶ್ಶು, ಮತ್ತು ನಿಮಗೆ ಚಿಕನ್ ಮೆಶ್ ಅಂತ ಬರುತ್ತೆ. ಚಿಕನ್ ಅಂದರೆ ಈಗ ಕೋಳಿ ಫಾರ್ಮ್ಗೆಲ್ಲ ಚಿಕನ್ ಮೆಶ್ ಬರುತ್ತೆ, ಸಣ್ಣ ಮೆಶ್ ಬರುತ್ತೆ ಸರ್. ಅದು ಯಾವುದೇ ಥರ ಪ್ರಾಣಿ ಏನು ಒಳಗಡೆ ಹೋಗೋಕ್ಕಾಗಲ್ಲ, ಆ ಥರ ಚಿಕನ್ ಮೆಶ್ ಬರುತ್ತೆ. ಇದು ಬಂದು ಚೈನ್ ಲಿಂಕ್ ಮೆಶು ಸರ್. ಸರ್, ರೈತರಿಗೆ ಯಾವ ರೀತಿ ಅನುಕೂಲ ಸರ್? ಸರ್, ರೈತರಿಗೆ ಯಾವ ಥರ ಅಂತಂದರೆ ನೋಡಿ, ಅವರು ರಾಗಿ ಹಾಕಿದ್ದಾರೆ ರೈತರು. ಇವಾಗ ಹಸು ಇದೆ, ಅದು ಹಸು ಹೊರಗಡೆ ಮೇಯ್ತಾ ಇದೆ. ಅದೇ ಈ ಥರ ಫೆನ್ಸಿಂಗ್ ಹಾಕಿ ಮೆಶ್ ಹಾಕಿರಲಿಲ್ಲ ಅಂದರೆ ಒಳಗಡೆ ಮೇಯ್ತಿತ್ತು, ಬೆಳೆ ನಾಶ ಮಾಡ್ತಿದ್ರು. 24 ಗಂಟೆ ರೈತರು ಅವ್ರ ಜಮೀನ್ ಹತ್ರ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಈ ಥರದೊಂದು ಮೆಶ್ ಹಾಕ್ಬಿಟ್ಬಿಟ್ರೆ ಬೆಳಗ್ಗೆ ಒಂದು ಸರಿ ಬಂದು ನೀರು ಹಾಯಿಸ್ಕೊಂಡು, ಸಂಜೆ ಒಂದು ಸತಿ ನೀರು ಹಾಯಿಸ್ಕೊಂಡು ಆರಾಮಾಗಿ ಅವ್ರ ಮನೇಲಿ ಇರ್ಬೋದು ಸರ್. ಇದು ಬರೀ ಹಸು ಅಂತಲೇ ಅಲ್ಲ, ಕಾಡು ಪ್ರಾಣಿ ಆಗಿರ್ಬೋದು, ಮುಳ್ಳಂದಿ ಆಗ್ಬೋದು, ಕುರಿ ಕೋಳಿ ಅಥವಾ ಯಾರ ಮನುಷ್ಯರೇ ಆಗಿರ್ಬೋದು, ಇದ್ರ ಮೇಲೆ ಹತ್ತಿ ಹೋಗಿ ಹೊರಗಡೆ ಹೋಗಿ ನಾಶ ಮಾಡೋಕ್ಕಾಗಲ್ಲ ಸರ್. ಕ್ವಾಲಿಟಿ ಕೆಲಸ ಯಾವ ಥರ ಮಾಡ್ಕೊಡ್ತೀರಾ ಸರ್? ಕ್ವಾಲಿಟಿ ಅಂದರೆ ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸ್ ಇಷ್ಟೇ ಸರ್. ಬೇರೆಯವರು ಅಡ್ವಾನ್ಸ್ ತೊಗೊಂಡು ತಿಂಗಳಾರ್ಗಟ್ಲೆ ವಾರಾರ್ಗಟ್ಲೆ ಫೋನ್ ತೆಗಿಯಲ್ಲ, ಬರಲ್ಲ. ನಾವು ಯಾವುದೇ ಕಾರಣಕ್ಕೂ ಪಾರ್ಟಿ ಹತ್ರ ನಾವು ಅಡ್ವಾನ್ಸ್ ತೊಗೊಳಲ್ಲ. ಫಸ್ಟೇ ಸ್ಪಾಟ್ ವಿಸಿಟ್ ಮಾಡ್ತೀವಿ, ಸ್ಪಾಟ್ಗೆ ಹೋಗ್ತೀವಿ. ಸ್ಪಾಟ್ಗೆ ಹೋಗಿ ಪಾರ್ಟಿ ಓಕೆ ಅಂದಮೇಲೆ ನಾವು ಕಲ್ಲು ತರಿಸ್ತೀವಿ. ಅಲ್ಲೇ ನಿಂತು ಖುದ್ದಾಗಿ ಕಲ್ಲು ತರಿಸಿ, ಕಲ್ಲು ಅನ್ಲೋಡ್ ಆದಮೇಲೆ ಕಲ್ಲು ಅಮೌಂಟ್ ತೊಗೋತೀವಿ. ಮತ್ತು ವರ್ಕ್ ಸ್ಟಾರ್ಟ್ ಅವತ್ತು ಕಲ್ಲು ಬಂದಿದ್ದ ದಿನವೇ ಲೇಬರ್ ಬರ್ತಾರೆ, ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಮೆಟೀರಿಯಲ್ ಮೆಶ್ಶು ಮುಳ್ತಂತಿ ತರಕ್ಕೆ ಹೋಗೋ ದಿನ ಅಮೌಂಟ್ ಇಸ್ಕೊತೀವಿ. ಇನ್ನು ಮಿಕ್ಕೋದೆಲ್ಲ ಫೈನಲಾಗಿ ಲಾಸ್ಟಲ್ಲಿ ಕ್ಲಿಯರ್ ಮಾಡ್ಕೊಬರ್ತೀವಿ ಸರ್. ಬೇರೆಯವ್ರ ಥರ ಅಡ್ವಾನ್ಸ್ ತೊಗೊಂಡು ನಾಳೆ ನಾಳಿದ್ದು ಅಂತ ಈ ಥರ ನಾವು ಆಟ ಆಡ್ಸಲ್ಲ. ಏನೇ ಇದ್ದರೂ ನಾವು ಸ್ಪಾಟಿಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ಇಷ್ಟೇ ಪೋಲ್ ಬೀಳುತ್ತೆ ಅಂತ ಫೈನಲ್ ಕೊಟೇಶನ್ ಸ್ಪಾಟಲ್ಲಿ ನಿಂತ್ಕೊಂಡು ಕೊಟೇಶನ್ ಕೊಡ್ತೀವಿ. ಓಕೆ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಸರ್. ಸರ್, ನೀವು ನೋಡ್ತಾ ಇರ್ಬೋದು, ಈ ಕಂಬಗಳಲ್ಲಿ 6 ಅಡಿಯಿಂದ ಹಿಡಿದು ನಿಮಗೆ 10 ಅಡಿವರೆಗೂ ಕಂಬಗಳು ಬರುತ್ತೆ ಸರ್. ಮತ್ತು ಬೇರೆಯವ್ರಿಗೂ ನಮಗೂ ಕಂಪಾರಿಸಿಟಿ ಇಷ್ಟೇ. ಬೇರೆಯವರು ಏನು ಮಾಡ್ತಾರೆ, ಈಗ ನಿಮಗೆ ಬಜೆಟ್ ಒಂದು 50 ರೂಪಾಯಿ ಕಮ್ಮಿ ಹೇಳ್ಬೋದು, ನಮಗಿಂತ 50 ರೂಪಾಯಿ ಕಮ್ಮಿ ಹೇಳ್ಬೋದು. ಅವ್ರಿಗೂ ನಮಗೂ ಕ್ವಾಲಿಟಿ ಕ್ವಾಂಟಿಟಿ ಅಷ್ಟೇ. ನೀವು ಅವ್ರದ್ದೇ ಆಗಲಿ ನಮ್ಮದೇ ಆಗಲಿ ಫಸ್ಟು ಯಾವ ಮೆಶ್ ಹಾಕ್ತೀರಾ, ಯಾವ ತಂತಿ ಹಾಕ್ತೀರಾ ಅನ್ನೋದು ಫಸ್ಟು ನೀವು ತಿಳ್ಕೊಳ್ಳಿ. ಆಮೇಲೆ ನಮ್ಮ ಹತ್ರ ಇವಾಗ ನಾವು ಹಾಕೋದೆಲ್ಲ ಮೆಟೀರಿಯಲ್ ಕ್ವಾಲಿಟಿ ಮೆಟೀರಿಯಲ್, ವ್ಯಾರಂಟಿ ಗ್ಯಾರಂಟಿ ಇರೋ ಮೆಟೀರಿಯಲ್ಲೇ ನಾವು ಹಾಕೋದು. ಬೇರೆಯವ್ರಿಗೂ ನಮಗೂ ಕಂಪೇರ್ ಮಾಡಿ ಬೇರೆಯವ್ರು ಕಳಿಸಿರೋ ಕೊಟೇಶನ್ ನನಗೆ ಕಳಿಸಿ ಅವ್ರಿಗಿಂತ ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸಾಮಾನ್ಯವಾಗಿ ರೈತರೇ ಆಗಲಿ ಪರ್ಚೇಸ್ ಮಾಡೋರೇ ಆಗಲಿ, ಇವಾಗ ನೀವು ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ಯಾವುದೇ ಥರ ಸಮಸ್ಯೆ ಬರೋಲ್ಲ. ಫ್ಯೂಚರ್ಗೆ ಯಾವ ಥರ ಸಮಸ್ಯೆ ಬರುತ್ತೆ ಅಂತಂದರೆ, ಪ್ರೆಸೆಂಟ್ ಇವಾಗ ನಿಮ್ಗೆ ಇರ್ತೀರಾ ನಿಮ್ಗೆ ಇಷ್ಟು ಜಮೀನು ಇದೆ ಅಂತ ಒಂದು ನಿಮ್ಗೊಂದು ಐಡಿಯಾ ಇರುತ್ತೆ. ಅದೇ ಇವಾಗ ಸರ್ವೆ ಮಾಡಿ ಈ ಥರದೊಂದು ಫೆನ್ಸಿಂಗ್ ಮಾಡಿ ಈ ಥರದೊಂದು ಮುಳ್ತಂತಿನ ಮೆಶ್ಶು ಹಾಕಿ ಬಿಟ್ಬಿಟ್ರೆ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಆಗಲಿ ಮೊಮ್ಮಕ್ಕಳಿಗೆ ಆಗಲಿ ಯಾವುದೇ ಥರ ತೊಂದರೆ ಬರೋಲ್ಲ. ಮತ್ತು ನಿಮ್ಗೆ ಯಾವುದೇ ಥರ ಬೆಳೆ ನಾಶ ಆಗೋಲ್ಲ, ಅಕ್ಕಪಕ್ಕದವ್ರು ತಗಲಾರಿಲ್ಲ. ನೀವು ಗೌರ್ಮೆಂಟಿಂದ ಏನಿದೆ ಸರ್ವೆ 4 ಮೂಲೆಗೂ ಸರ್ವೆ ಮಾಡಿಬಿಟ್ಬಿಟ್ರೆ ನಾವು ಈ ಥರ ಕಲ್ಲು ಕಂಬ ಹಾಕಿ ಬಿಟ್ಬಿಡ್ತೀವಿ ಸರ್. ನೀವು ಫೈನಲಾಗೆ ನಿಮ್ಮ ಮಕ್ಳ ಕಾಲಕ್ಕೂ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಹಾಕ್ಸ್ಕೊಳ್ಳಿಲ್ಲ ಅಂದರೆ ತುಂಬ ಸಮಸ್ಯೆ ಸರ್. ಸರ್, ಈ ಬೌಂಡ್ರಿ 4 ಎಕರೆ ಬೌಂಡ್ರಿ ಇರೋದು ಸರ್. ನೋಡ್ತಾ ಇರ್ಬೋದು ನೀವು, ಒಂದೇ ಬೌಂಡ್ರಿ ಸರ್ ಇದು ಪೂರ್ತಿ. ಬರೀ 4 ಡೇಸಲ್ಲಿ ಈ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ಸರ್. ಅವ್ರಿಗೆ 5 ಡೇಸ್ ವರ್ಕ್ ಕೇಳಿದೆ, 4 ಡೇಸಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಸರ್. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಸಪೋರ್ಟಿಂಗ್ ಪೋಲು ಅಷ್ಟೇ 8ಕ್ಕೆ 2 ಸಪೋರ್ಟಿಂಗ್ ಪೋಲ್ ಕೊಟ್ಟರೆ ಯಾವುದೇ ಥರ ಅಲ್ಲಾಡಲ್ಲ, ಕಂಬ ಬಿಗಿಯಾಗಿ ನಿಂತ್ಕೊಳ್ಳುತ್ತೆ. ಮತ್ತು ಬೇರೆಯವರೆಲ್ಲ ಹೇಳ್ತಾರೆ ಸರ್, ಕಲ್ಲು ಭೂಮಿ ನಾವು ಕೆಲಸ ಮಾಡಲ್ಲ ಹಂಗೆ ಹಿಂಗೆ ಅಂತಾರೆ. ನೋಡಿ, ನಾವು ಕಲ್ಲು ಭೂಮಿಲೂ ಕೆಲಸ ಮಾಡಿದ್ದೀವಿ.
ಕಂಬ ಬಿಗಿಯಾಗಿ ನಿಂತಿದೆ, ಯಾವುದೇ ಥರ ಅಲ್ಲಾಡಲ್ಲ ಕಂಬ ಸರ್. ಗ್ಯಾರಂಟಿಯಲ್ಲಿ ಯಾವ ರೀತಿ ಸರ್? ಸರ್ ಕಂಬ ಬಂದು ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ ಸರ್. ನಾವೇನೇ ಮಾಡಲಿಲ್ಲ ಅಂದರೂ ಅದು ಕಂಬ ಬಿಗಿಯಾಗಿರುತ್ತೆ, ಯಾವುದೇ ಥರ ಏನು ತೊಂದರೆ ಆಗಲ್ಲ. ಮತ್ತು ಈ ಮುಳ್ತಂತಿ ಮೆಷಿಗೆ ಬಂದು ಕಂಪ್ನಿ ಕಡೆಯಿಂದನೇ 10 ಇಯರ್ಸ್ ವ್ಯಾರಂಟಿ ಇರುತ್ತೆ. ವ್ಯಾರಂಟಿ ಕಾರ್ಡ್ ಸಹ ನಾವು ಕೊಡ್ತೀವಿ ನಿಮಗೆ. ಈಗ ಕೊನೆಯದಾಗಿ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕರೆ ಮಾಡಿ, ಅಥವಾ ಮದ್ದೂರು ಸಂಜೆ ಟೆಗೀಸ್ ಹತ್ರ ನಮ್ದು ಅಂಗಡಿ ಮತ್ತು ಆಫೀಸ್ ಲೊಕೇಟ್ ಆಗಿದೆ, ಅಲ್ಲಿ ಬಂದು ವಿಸಿಟ್ ಮಾಡಿ ಸರ್.